ನೀವು ಬೈರ್ಮಂಗ್ಲಕ್ಕೆ ಬನ್ರಿ ಅಂತಂದರೆ ಬೈರ್ಮಂಗ್ಲ ನಾವು ಬರ್ತೀವಪ್ಪ ಏನು ಮಾಡ್ತಾರೆ ಬೈರ್ಮಂಗ್ಲದಲ್ಲಿ ಏನು ಹೊಡೆದಾಕ್ಬಿಡ್ತಾರೆ ನಮ್ಮನ್ನ. ಒಬ್ಬ ಸೀನಿಯರ್ ಲೀಡ್ರಿಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ. ನಿಮ್ಮಪ್ಪ ನಿಮ್ಮ ತಂದೆ ದೇವೇಗೌಡರು ನಿಮ್ಮ ಅಣ್ಣ ರೇವಣ್ಣ ನೀನು ಇದ್ರೆ ಇಲ್ಲೇ ಕರ್ನಾಟಕದಲ್ಲಿ ಇದ್ಬಿಡು ಬಿಡ್ದಿಲ್ಲ ಇದ್ಬಿಡು ಅಂತೇನೋ ಹೇಳ್ಕೊಳ್ಸವ್ರೇನೋ ಅಂತ. ಇವ್ರು ನನ್ನ ಐಡಿಯಾ ನಾನು ಯಾವ ರಾಜ್ಯಕ್ಕೆ ಹೋಗಿ ನೋಡಲೇ ಇಲ್ಲಪ್ಪ. ಇವರು ಅವ್ರ ಉದ್ದೇಶ ಏನೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ಟ, ನಮ್ಮ ಕಮ್ಯುನಿಟಿಯಲ್ಲಿ ಒಬ್ಬ ಪ್ರಬಲ ನಾಯಕ ಆಗಿ ಬೆಳಿತಾವನೆ, ಅವ್ನಿಗೇನಾದರೂ ಮಾಡಿ ನಾನು ಅಡಚಣೆ ಮಾಡಬೇಕು. ಒಬ್ಬ ಕೇಂದ್ರ ಮಂತ್ರಿ ಬೆಳಿಗ್ಗೆ ಅದ್ರಲ್ಲೇ ಕೂತಿರ್ತಾರಲ್ರಿ, ಅವ್ರು ಜೆ ಪಿ ಭವನ ಆಫೀಸು ಬಿಟ್ರೆ ಬಿಡದಿ ಮನೆ ಬಿಟ್ರೆ ಜೆ ಪಿ ಭವನ ಆಫೀಸು. ಒಬ್ಬ ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ ಎರಡು ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದ್ರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ, ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಸೇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡ್ರಿಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ. ನಾಳೆ ಹೊಡೆದಾಡ್ಬಿಟ್ರೆ ಏನಾಗ್ತದೆ ಗೊತ್ತಾ? ಲಾಂಡ್ ಆರ್ಡರ್ ಆಗೋಯ್ತು, ಇವ್ರು ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ತಲೆಗೆ ತತ್ತಾರೆ. ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕುಮಾರಸ್ವಾಮಿ ಅವ್ರನ್ನ ಕರೆದಿರೋದು ಅಲ್ಲಿಗೆ. ನಿಮಗೇನು ಸತ್ಯಾಸತ್ಯತೆ ಜನಕ್ಕೆ ಗೊತ್ತಾಗಬೇಕು, ಅಷ್ಟಾರೆ ಬೇಕಾಗಿರೋದು. ಬನ್ನಿ ನಿಮ್ಮ ಮೀಡಿಯಾಗೆ ಹೋಗೋಣ, ನಿಮ್ಮ ಮೀಡಿಯಾ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ಅವರು ಬರಲಿ, ನಾವು ಇಟ್ಕೊಂಡು ಅಂಕಿಅಂಶ ಇಟ್ಕೊಂಡ್ಬತ್ತೀವಿ. ಹೇ ಮಿಸ್ಟರ್ ಬಾಲಕೃಷ್ಣ, ದಮ್ಮಿಲ್ಲ ಅಲ್ವಾ ನಿನ್ಗೆ? ನಿಮ್ ಸರ್ಕಾರಕ್ಕೂ ತಾಕತ್ತಿಲ್ಲ ಅಲ್ವಾ ಅಲ್ಲಿ ಬರಕ್ಕೆ? ಅಲ್ಲ ರೀ, ನಿನಗೆ ಕನಿಷ್ಠ ಪ್ರಜ್ಞೆ ಇದ್ದಿದ್ರೆ ಇವ್ರು ಕುತ್ಕೊಂಡ್ರಲ್ಲ ರೈತರ ಹೊತ್ತು, ಒಬ್ಬ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಮತ ಕೊಟ್ಟಿದ್ದಾರೆ, ನಾನು ಹೋಗಿ ಒಂದು ದಿವಸ ಆದ್ರೆ ಅವ್ರು ಅಳಿಲು ಕೇಳ್ಕೋಬೇಕು ಅನ್ನುವಂತ ಕನಿಷ್ಠ ಜ್ಞಾನ ಪ್ರಜ್ಞೆ ನಿನಗಿರ್ಲಿಲ್ಲ. ಅಲ್ಲಿ ರಾಜಾರೋಷವಾಗಿ ಒಂದು ಪತ್ರಿಕಾ ಹೇಳಿಕೆಯನ್ನ ಅವ್ರ ಮನೆಯಲ್ಲಿ ಕೊಟ್ಟಿರೋದನ್ನ ನಾವು ಮಾಧ್ಯಮದಲ್ಲೆಲ್ಲ ನೋಡಿದ್ವಿ. ಪಾಪ ಒಂದು ಪದ ಬಳಸಿದ್ದಾರೆ. ಮೊನ್ನೆ ಕುಮಾರಣ್ಣವ್ರಿಗೆ ಕನಿಷ್ಠ ಪ್ರಜ್ಞೆನೂ ಇಲ್ಲ ಅಂತೇಳಿ. ಅದ್ಯಾವ ರೀತಿ ಕನಿಷ್ಠ ಪ್ರಜ್ಞೆ ನಮ್ಮ ನಾಯಕರಾದಂತ ಕುಮಾರಣ್ಣವ್ರಿಗೆ ಇವ್ರು ಕಲ್ಸ್ಕೊಡ್ಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮಿಸ್ಟರ್ ಬಾಲಕೃಷ್ಣ ಅವರೇ, ಅವ್ರಿಗೆ ಗರಿಷ್ಠ ಪ್ರಜ್ಞೆ ಇರೋದಕ್ಕೆ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದ್ರು, ಕೇಂದ್ರದಲ್ಲಿ ಇವತ್ತು ದೊಡ್ಡ ಖಾತೆಗಳನ್ನ ಹೊಂದಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಿರತಕ್ಕಂತ ಅನುಭವ ಇದೆ. ಮೊದಲನೇ ಬಾರಿಗೆ ಈ ರಾಜ್ಯದಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿರ್ತಕ್ಕಂತ ಇತಿಹಾಸ ಇದೆ. ನೀವೇನೋ ನಿಮ್ಮ ನಾಯಕರನ್ನ ಮೆಚ್ಚಿಸ್ಕೊಳಕ್ಕೆ ನೀವು ನಿಮ್ಮ ಬಾಯನ್ನ ಹೊಲ್ಸ್ ಮಾಡ್ಕೋತಾ ಇದ್ದೀರಲ್ಲ, ಅದರ 10ರಷ್ಟು ಮಾತನಾಡ್ಲಿಕ್ಕೆ ನಮ್ಗೆ ಶಕ್ತಿ ಇದೆ. ನಾವು ಎಲ್ಲರ ಗಡಿನಲ್ಲೂ ರಾಜಕಾರಣವನ್ನ ನೋಡ್ಕೊಂಡು ಕಲ್ತ್ಕೊಂಡು ಬಂದಿರ್ತಕ್ಕಂಥವ್ರೆ. ಪಾಪ ನೀವು ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳನ್ನ ಮೆಚ್ಚಕ್ಕೆ ಹೋಗಿರ್ತಕ್ಕಂಥವ್ರು, ನಾವೇನ್ ಮೆಚ್ಚಬೇಕಾಗಿಲ್ಲ. ಇವತ್ತು ಕನಿಷ್ಠ ಪ್ರಜ್ಞೆ ನಿಮ್ಗಿರ್ಬೇಕಾಗಿತ್ತು, ನಿಮ್ ಸರ್ಕಾರಕ್ಕಿರ್ಬೇಕಾಗಿತ್ತು, ನಿಮ್ಮ ಮಂತ್ರಿಗಳಿಗಿರ್ಬೇಕಾಗಿತ್ತು, ನಿಮ್ಮ ಅಧಿಕಾರಿಗಳಿಗಿರ್ಬೇಕಾಗಿತ್ತು. ಕುಮಾರಣ್ಣವ್ರಿಗಲ್ಲ. ಅದೇನೋ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಬಾಲಿಶ ಹೇಳಿಕೆ. ಯಾವ್ದು ಬಾಲಿಶ ಹೇಳಿಕೆ? ನಿನ್ನಂಗೆ ಯಾವತ್ತಾದ್ರೂ ಉಡಾಫೆ ಆಗಿ ಮಾತಾಡಿದಾರ ಕುಮಾರಸ್ವಾಮಿ ಅವರು? ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿದಾರ? ನಾನೇನಾದ್ರೂ ಮಾತಾಡಿದ್ದೀನ ನಿಮ್ ತರ ಉಡಾಫೆ ಆಗಿ? ಅಲ್ಲ ರೀ, ನಿನಗೆ ಕನಿಷ್ಠ ಪ್ರಜ್ಞೆ ಇದ್ದಿದ್ರೆ ಇವ್ರು ಕುತ್ಕೊಂಡ್ರಲ್ಲ ರೈತರ ಹೊತ್ತು, ಒಬ್ಬ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಮತ ಕೊಟ್ಟಿದ್ದಾರೆ, ನಾನು ಹೋಗಿ ಒಂದು ದಿವಸ ಆದ್ರೆ ಅವ್ರು ಅಳಿಲು ಕೇಳ್ಕೋಬೇಕು ಅನ್ನುವಂತ ಕನಿಷ್ಠ ಜ್ಞಾನ ಪ್ರಜ್ಞೆ ನಿನಗಿರ್ಲಿಲ್ಲ. ಅಲ್ಲಿ ಇಷ್ಟು ದೊಡ್ಡ ಈ ಹೋರಾಟಕ್ಕೆ ನೇರ ಹೊಣೆ ನೀನೊಬ್ಬನೇ. ನೀನೇನಾದ್ರೂ ಅವತ್ತು ಹೋಗಿ ನಮ್ಮ ರೈತರುಗಳ ಮುಂದೆ ಏನಾಗಿದೆ, ಏನ್ ತೊಂದರೆ ಆಗಿದೆ, ಸರ್ಕಾರ ನಂದಿದೆ,
ಉಪಮುಖ್ಯಮಂತ್ರಿಗಳು ನಮ್ಮವರಿದ್ದಾರೆ, ಮುಖ್ಯಮಂತ್ರಿಗಳು ನಮ್ಮವರಿದ್ದಾರೆ. ನಾನು ತಿಳಿಸ್ತೀನಿ ಈ ವಿಚಾರವನ್ನ. ನಿಮ್ಗೇನಾರ ತೊಂದರೆ ಆದ್ರೆ ಈ ವಿಚಾರನ ಕೈ ಬಿಡಿಸ್ತೀನಿ, ಇಲ್ಲ ಅಂದ್ರೆ ನೀವೆಲ್ಲ ಒಪ್ಕೊಳ್ಳಿ ಅಂತ. ನೀನ್ ಮಾಡ್ಬೇಕಾಗಿದ್ದ ಕೆಲಸ ಬೇರೆಯವ್ರ ಮೇಲೆ ಬಿಟ್ಟು ತೋರಿಸ್ತೀರಾ? ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು, ಅನಿತಾ ಕುಮಾರಸ್ವಾಮಿ ಅವ್ರದ್ದು, 100 ಎಕರೆ ಜಮೀನಿಗೆ ಮಾಡಿಸು ತನಿಖೆ. ನಿಂದೇ ಸರ್ಕಾರ, ನೀನೇ ಶಾಸಕ. ನಾನ್ ಸಾಬೀತ್ ಮಾಡ್ಲಾ ಯಾರ್ಯಾರ ಹೆಸರಲ್ಲಿ, ಬೇನಾಮಿ ಹೆಸರುಗಳಲ್ಲಿ ಈ ಟೌನ್ಶಿಪ್ ಒಳಗಡೆ ಮಾಡಿದ್ದಾರೆ ಅಂತ? ಯಾವ ಜಿಲ್ಲಾಧಿಕಾರಿ ಸಹೋದರರ ಹೆಸರಲ್ಲಿದೆ? ಯಾವ GBD ಅಧ್ಯಕ್ಷ ಅವನ ಹೆಂಡತಿ ಹೆಸರಲ್ಲಿದೆ? ನಿನ್ನ ಬೇನಾಮಿ ಯಾರ್ಯಾರಿದ್ದಾರೆ? ಮೇಲ್ಪಟ್ಟ ಮೇಲಿರತಕ್ಕಂಥವ್ರ ಬೇನಾಮಿಗಳ ಹೆಸರಲ್ಲಿ ಯಾರ್ಯಾರ ಹೆಸರಲ್ಲಿ ಜಮೀನಿದೆ? ಯಾರ್ಯಾರ ಸೇಟು ಸಿಂಧುಗಳ ಹೆಸರಲ್ಲಿ ಇಲ್ಲಿ ಜಮೀನ್ ರಿಜಿಸ್ಟರ್ ಆಗಿದೆ? ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿಖಿಲ್ ಕುಮಾರಸ್ವಾಮಿ ಅವರು ಲೇಔಟ್ ಮಾಡ್ಬೇಕು. ಹೇ ಮಿಸ್ಟರ್ ಬಾಲಕೃಷ್ಣ, ನೀನ್ ಹಾಕೊಂಡಿದ್ಯಲ್ಲಪ್ಪ ಅಲ್ಲಿ ಹುಲಿಕಟ್ಟಲ್ಲಿ 300 ಎಕರೆ ಜಮೀನನ್ನ, ಸರ್ಕಾರಿ ಜಮೀನ್ ಹಾಕೊಂಡು ಕೂತಿದ್ಯಲ್ಲಪ್ಪ. ಸ್ವತಃ ಗುಂಡು ತೋಪು ಬಿಟ್ಟಿಲ್ಲ, 4 ಎಕರೆ ಗುಂಡು ತೋಪಿದೆ. ಅದರಲ್ಲೂ ತೋಟ ತುಟ್ಕೆ ಮಾಡ್ಕೊಂಡು ಇವತ್ತು ನೀವು ಜೀವನ ಮಾಡ್ತಾ ಇದ್ದೀರಲ್ರಿ. ಫಸ್ಟ್ ನೀವು ಅಲ್ಲಿ ಮಾಡ್ರಿ, ಮಾಡಲ್ಲಿ ಬಡವ್ರ ಬಗ್ಗೆ ಕೊಡು ಸೈಟು, ಇಲ್ಲ ಯಾವ್ದಾದ ಒಂದು ವಸತಿ ಶಾಲೆ ಕೊಡು. ಫಸ್ಟ್ ನೀನೇನು ಅಂತ ತಿಳ್ಕೊಳ್ರಿ. ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ, ಅನಿತಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಮೇಲೆ ಮಾತಾಡಿರುತ್ತೆ. ನಿಂದೇನ್ ಬಾಯಿ ದೊಡ್ಡದಿದೆ, ನೀನ್ ಮಾತಾಡ್ಬಿಟ್ರೆ ಎಲ್ಲಾರು ಕೇಳ್ಬಿಟ್ರು, ಓಹೋ ಇಲ್ಲಿ ಬಂದ್ರೆ ಏನು ಪ್ರಳಯ ಆಗೋಗ್ತದೆ ಚರ್ಚೆಗೆ, ಕನಿಷ್ಠ ಜ್ಞಾನನೂ ಇಲ್ವೇನ್ರಿ, ಅಲ್ಲಿ ಬರಕ್ ಆಯ್ತದೇನ್ರಿ, ಲಕ್ಷಾಂತರ ಜನ ಸೇರ್ಬಿಡ್ತಾರೆ ಅಂತ. ದಮ್ಮಿಲ್ಲ ಅಲ್ವಾ ನಿನ್ಗೆ? ನಿಮ್ ಸರ್ಕಾರಕ್ಕೂ ತಾಕತ್ತಿಲ್ಲ ಅಲ್ವಾ ಅಲ್ಲಿ ಬರಕ್ಕೆ? ನೀನೇ ಇದ್ದಲ್ಲಪ್ಪ ಅವತ್ತು ಕುಮಾರಸ್ವಾಮಿ ಅವ್ರ ಜೊತೆ ಮುಖ್ಯಮಂತ್ರಿಗಳಾಗಿದ್ದಾಗ. ಇದೇ DK ಶಿವಕುಮಾರ್ ಅವರು ಪಂಥಾಹ್ವಾನ ನೀಡಿದ್ರು 2006ರಲ್ಲಿ. ಎಲ್ಲಿಗೆ? ಕನಕಪುರದ ಸಾತ್ನೂರ್ಗೆ. ನೀವು ಬರ್ಬೇಕು ಮುಖ್ಯಮಂತ್ರಿಗಳೇ, ನನ್ನ ವೈಯಕ್ತಿಕವಾಗಿ ನೀವು ನನಗೆ ತೇಜೋವಧೆ ಮಾಡಿದಿರಿ, ನೀವು ಇಲ್ಲಿ ಬಂದು ವೇದಿಕೆಯಲ್ಲಿ ಚರ್ಚೆ ಆಗ್ಬೇಕು ಅಂದಾಗ ಕುಮಾರಸ್ವಾಮಿ ಅವರು ಅವತ್ತು ಕೈ ಕಟ್ಕೊಂಡು ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಅಂತ ಕರೆದ್ರ? ಹೇಳಿ ಬಾಲಕೃಷ್ಣ, ಕರೆದ್ರೇನ್ರಿ? ನೀವು ಅವತ್ತು ಕುಮಾರಸ್ವಾಮಿ ಅವರು ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಜೊತೆಲಿ ಹೋಗಿ ನೀವು ವೇದಿಕೆ ಹಂಚ್ಕೊಂಡಿಲ್ವಾ? ಅವತ್ತು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಯ್ತಾ? ಅವತ್ತು ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವರು ಸಾತ್ನೂರಲ್ಲಿ ಕಾರ್ಯಕ್ರಮ ಮಾಡ್ಲಿಲ್ವಾ? ಏನಾಯ್ತು ಚರ್ಚೆ? ನೀವೇ ಇದ್ರಲ್ಲ ಅವತ್ತು ಜೊತೆಲಿ. ಮುಖ್ಯಮಂತ್ರಿಗಳಾಗಿರೋರ್ನ ಬಿಡುವಿಗೆ ಕರೆಯೋದು ತಪ್ಪು. ಈ ರಾಜ್ಯದ ಮುಖ್ಯಮಂತ್ರಿ ರೀ, ವಿಧಾನಸೌಧಕ್ಕಲ್ಲ ಮುಖ್ಯಮಂತ್ರಿಗಳು. ಪಾಪ ಅವ್ರನ್ನ ನೀವು ಬೇರೆ ಬೇರೆ ಇಕ್ಕಟ್ಟಿಗೆ ಸಿಗಿಸ್ತೀರಿ. ಇವತ್ತು ಅವ್ರನ್ನೆಲ್ಲ ಇಷ್ಟೆಲ್ಲ ಅವಾಂತರಕ್ಕೆ DK ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ಬರ್ಲಿಕ್ಕೆ, DK ಶಿವಕುಮಾರ್ ಅವ್ರಿಗೆ ಇಲ್ದಿರೋದು ಹೋಗಿ ಹೇಳಿ ಎಲ್ಲ ಒಪ್ಪಿಟ್ಟಿದ್ದಾರೆ. ರೈತರುಗಳೆಲ್ಲರೂ ಕೂಡ ಎಲ್ಲ ಒಪ್ಪಿಟ್ಟಿದ್ದಾರೆ. ಸಾರ್ ನೀವು ಮಾಡ್ಬಿಡಿ ಸಾರ್ ಅಂತ ಹೇಳಿ ನೀನು ನಟರಾಜ ಸೇರಿಕೊಂಡು ಇಷ್ಟೆಲ್ಲ ಅವಾಂತರ ಆಗ್ಲಿಕ್ಕೆ ನೀವುಗಳೇ ಕಾರಣ. ಅವತ್ತು ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟಿದ್ರೆ ಪಾಪ ಅವ್ರು ಏನ್ ನಿರ್ಧಾರ ಮಾಡ್ತಿದ್ರು ಬಿಡ್ತಿದ್ರು. ಇವತ್ತು ಅವರು ನಿಮ್ಮ ಮಾತು ಕೇಳ್ಬಿಟ್ಟು ಏನ್ ಬಹಳ ಸ್ಪೀಡಲ್ಲಿ ಹೊಡ್ಬಿಟ್ಟಿದ್ದಾರೆ. ಯಾವ ರೈತನೂ ಲೆಕ್ಕಕ್ಕಿಲ್ಲ, ಯಾವ ರೈತ ಮುಖಂಡರು ಲೆಕ್ಕಕ್ಕಿಲ್ಲ, ಯಾವ ಹೋರಾಟನೂ ಲೆಕ್ಕಕ್ಕಿಲ್ಲ, ಆ ಮಟ್ಟಕ್ಕೆ ಹೊಡ್ಬಿಟ್ಟಿದ್ದಾರೆ. ನಾವ್ ಇವತ್ತು ಆಹ್ವಾನ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನ, ನೀವು ನಿಮ್ ಸಂಪುಟ ಸಹೋದ್ಯೋಗಿಗಳು, ನಿಮ್ ಸರ್ಕಾರ 27ನೇ ತಾರೀಕು ಬೈರ್ಮಾಳಕ್ಕೆ ಬನ್ನಿ, ವೇದಿಕೆ ಸಿದ್ಧ ಮಾಡಿಸಿ ಸರ್ಕಾರದ ಕಾರ್ಯಕ್ರಮ ಅಂತ. ಮಾನ್ಯ ಕುಮಾರಣ್ಣವ್ರನ್ನ ನಾವು ಕರೆಸ್ತೀವಿ, ವಿರೋಧ ಪಕ್ಷದ ನಾಯಕರನ್ನ ನಾವು ಕರೆಸ್ತೀವಿ. ಯಾರ್ಯಾರು ಈ ಹೋರಾಟದಲ್ಲಿ ಪಾಪ ಹಗಲು ರಾತ್ರಿ ಎಂದನೆ ಈ ಹೋರಾಟಕ್ಕೆ ಕೈ ಜೋಡಿಸಿರ್ತಕ್ಕಂತ ರೈತ ಸಂಘಟನೆಗಳಿರ್ಬೋದು, ಕನ್ನಡಪರ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಪಕ್ಷದವ್ರು ಇರ್ಬೋದು, ಎಲ್ಲರೂ ಪ್ರಮುಖರು ಅಲ್ಲಿ ಬರ್ಲಿ. ಈ 9-10 ಹಳ್ಳಿಯ ರೈತರುಗಳನ್ನ ಆಧಾರ್ ಕಾರ್ಡ್ ಇಸ್ಕೊಂಡು ನೀವು ವೇದಿಕೆ ಒಳಗಡೆ ಬಿಟ್ಕೊಳ್ಳಿ. ಸುತ್ತ ಪೊಲೀಸ್ ಬಂದೋಬಸ್ತ್ ಹಾಕಿ. ಬೇರೆ ಯಾಕೆ ಬರ್ತಾರೆ? ಅಲ್ಲಿ ಯಾರು ರೈತರುಗಳು ನಿಮ್ಗೆ ಒಳ್ಳೆ ರೀತಿಯಲ್ಲಿ ನಿಮ್ ಸಹಕಾರ ಕೊಡ್ತಾ ಇದೀವಿ, ನಿಮ್ಗೆ ಆಗೋಯ್ತು, ನೀವು ಮಾಡ್ಕೊಳ್ಳಿ ಅಂತ ಅಂದ್ರೆ
ದಯಮಾಡಿ ಕೈ ಮುಗ್ದು ನೀವು ಯೋಚನೆ ಮಾಡಿ ಮುಂದುವರಿಸಿ. ಏನ್ ಅಧ್ಯಕ್ಷ, ನಮ್ದೇನ್ ತಕರಾರಿಲ್ಲ.